ಅಲ್ಲ ನಿಮಿಷ ನಾನು ಹೇಳ್ತೀನಿ ಕೇಳಿ. ನಾವೊಂದು ಈ ಪತ್ರಿಕಾಗೋಷ್ಠಿ ಮಾಡಬೇಕು ಅಂತಾನೆ ಬಂದಿರ್ತಕ್ಕಂಥವ್ರು. ತಮಗೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೀವಿ. ನೋಡಿ, ಪ್ರೀತಮ್ ಗೌಡ್ರು ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ನಾಯಕರು, ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು. ಪಕ್ಷದ ಹಿತಕ್ಕಾಗಿ, ಶಾಸಕರ ಹಿತಕ್ಕಾಗಿ, ನಮ್ಮೆಲ್ಲರ ಹಿತಕ್ಕಾಗಿ, ಪ್ರತಿಯೊಬ್ಬ ಕಾರ್ಯಕರ್ತನ ಹಿತಕ್ಕಾಗಿ, ಅದರಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರ ಹಿತಕ್ಕಾಗಿ ಅವ್ರು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥದ್ದು ಕರೆಕ್ಟ್ ಇದೆ. ಅವ್ರೇನು ಹೇಳಿರ್ತಕ್ಕಂಥದ್ದು, ನಮ್ಮ ಪ್ರತಿಯೊಂದು ಪಕ್ಷನೂ ಕೂಡ ತನ್ನ ಪಕ್ಷ ಅಧಿಕಾರಕ್ಕೆ ಬರಬೇಕು, ತನ್ನವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಆಸೆ ಯಾರಿಗಿರಲ್ಲ ಹೇಳಿ? ಎಲ್ಲರಿಗೂ ಇದೆ. ಅದನ್ನ ಪ್ರೀತಮ್ ಗೌಡ್ರು ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮೀಡಿಯಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ನಾನು ಕೂಡ ಹೇಳಿಕೆ ಕೊಡ್ತಕ್ಕಂಥದ್ದು, ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಕಾರ್ಯಕರ್ತನಾಗಿ, ಶಾಸಕನಾಗಿ, ಒಬ್ಬ ರಾಜ್ಯದ ಪದಾಧಿಕಾರಿಯಾಗಿ ಭಾರತೀಯ ಜನತಾ ಪಾರ್ಟಿ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಮ್ಮವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಆಸೆ ನನ್ನಲ್ಲೂ ಕೂಡ ಇದೆ. ತಪ್ಪೇನಿದೆ ಅದು? ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಮ್ಮವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಆಸೆ ನಮ್ಮಲ್ಲೂ ಕೂಡ ಇದೆ. ಖಂಡಿತವಾಗ್ಲೂ ಕೂಡ ನಮ್ಮ ಪಕ್ಷದ ವಿಚಾರವಾಗಿ ನಾವು ಏನೇನೇ ಕೂಡ ಮಾತಾಡಿದ್ರು ಕೂಡ ಅದು ನಮ್ಮ ಕಾರ್ಯಕರ್ತರ ಪರವಾಗಿರುತ್ತೆ. ಪ್ರೀತಮ್ ಗೌಡ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪರವಾಗಿ, ಪಕ್ಷದ ಹಿತಕ್ಕಾಗಿ, ನಮ್ಮೆಲ್ಲರ ಮುಖಂಡರು, ಪದಾಧಿಕಾರಿಗಳ ಹಿತಕ್ಕಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಹೇಳಿಕೆ. ನೋಡಿ, ಮೊನ್ನೆ ನಡೆದಂಥ ಸಭೆಯಲ್ಲಿ ಕೆಲವೊಂದು ನಮ್ಮ ಪಕ್ಷದ ತೀರ್ಮಾನಗಳನ್ನ ನಮ್ಮ ರಾಜ್ಯದ ನಾಯಕರುಗಳಿಗೆ ನಾವು ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೀವಿ. ನಮ್ಮ ಪಕ್ಷದ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಅಭಿಪ್ರಾಯ, ನಮ್ಮ ಜಿಲ್ಲೆಯ ಮುಖಂಡರುಗಳು ಕೊಟ್ಟಿರ್ತಕ್ಕಂಥ ಅಭಿಪ್ರಾಯವನ್ನ ರಾಜ್ಯದಿಂದ ಬಂದಿರತಕ್ಕಂಥವ್ರು ಆ ಮಾಹಿತಿನ ತಗೊಂಡೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಆದರೆ ವಿಧಾನಸಭಾ ಕ್ಷೇತ್ರವರು ತಗೊಂಡೋಗಿದ್ದಾರೆ. ಆದರೆ ನಮ್ಮ ಪಕ್ಷ ತಗೊಳ್ತಕ್ಕಂಥ ನಿರ್ಧಾರಕ್ಕೆ ನಾನೂ ಸೇರಿದಂಗೆ, ನಮ್ಮ ಪ್ರೀತಮ್ ಗೌಡ್ರು, ನಾವೆಲ್ಲರೂ ಕೂಡ ಭದ್ರಾಗಿರ್ತೀವಿ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ಪಕ್ಷ ನಮ್ಗೆ ಹೇಳ್ಕೊಟ್ಟಿರೋದೇ ಅದು. ಹಾಗಾಗಿ ಪಕ್ಷ ನಮ್ಗೆ ತೀರ್ಮಾನ ಹೇಳುತ್ತೆ, ಪಕ್ಷ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ಪಕ್ಷ ನಮ್ಮ ತೀರ್ಮಾನ ಕೇಳಿದಂಥ ಸಂದರ್ಭದಲ್ಲಿ ನಾವು ನಮ್ಮ ವಿಧಾನಸಭಾ ಕ್ಷೇತ್ರವಾರು, ನಮ್ಮ ಜಿಲ್ಲೆವಾರು ಏನೇನು ಮಾಹಿತಿಯನ್ನು ಕೊಡಬೇಕು, ನಮ್ಮ ಜಿಲ್ಲಾಧ್ಯಕ್ಷರು ನಾವುಗಳೆಲ್ಲರೂ ಸೇರಿದಂಗೆ ಕೊಟ್ಟಿದ್ದೀವಿ. ಬೇರೆ ಕ್ಷೇತ್ರ ಅಲ್ಲ, ಹಾಸನದಲ್ಲಿ ಯಾಕೆ ಈ ರೀತಿ ಕೇಳಿ ಬರುತ್ತೆ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಿಕೆ ಕೊಡ್ತಕ್ಕಂಥದ್ದು ಏನಲ್ಲ. ಒಂದು, ನಾನೊಬ್ಬ ಪಕ್ಷದ ಪದಾಧಿಕಾರಿಯಾಗಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಮ್ಮವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಭಾವನೆ ಇದೆ. ಆದರೆ ಪಕ್ಷ ನಮಗೆ ಸೂಚನೆ ಕೊಟ್ಟರೆ, ಈ ಚುನಾವಣೆಗಳಲ್ಲಿ ನೀವು ಈ ರೀತಿ ನಡ್ಕೋಬೇಕು ಅಂತ ಸೂಚನೆಯನ್ನು ಕೊಟ್ಟರೆ ಪಕ್ಷದ ಸೂಚನೆಗೆ ನಾವು ಬದ್ಧರಾಗಿರ್ತೀವಿ. ಇಲ್ಲಿ ತನಕ ಏನೋ ಸೂಚನೆ ಕೊಟ್ಟಿಲ್ಲ. ಅಲ್ಲ, ಪಕ್ಷ ಪಾರ್ಲಿಮೆಂಟರಿ ವಿಚಾರದಲ್ಲಿ ನಮ್ಗೆ ಸೂಚನೆಯನ್ನು ಕೊಟ್ಟಿತ್ತು. ನಾವು ಪಾರ್ಲಿಮೆಂಟರಿ ವಿಚಾರದಲ್ಲಿ ನಡ್ಕೊಂಡಿದ್ದೀವಿ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಮತಗಳನ್ನ ಕೊಡಿಸ್ಲಿಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದೀವಿ.